ಗೀತಾಬಾಯಿ ನೆಕ್ಸಸ್ ಮಾಲ್ ನಲ್ಲಿ ನಾವು ಕಳೆದ 1 ವರ್ಷದಿಂದ ಒಂದು ವಿಭಿನ್ನ ರೀತಿಯ ಇವೆಂಟ್ ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ರೆಗ್ಯುಲರ್ ಆಗಿ ಮಾಡುವ ಇವೆಂಟ್ಸ್ ಅನ್ನು ಬಿಟ್ಟು ಮಂಗಳೂರಿನ ಜನತೆಗೆ ಯಾವುದು ಸ್ಪಂದಿಸುವಂತಹ ಕಾನ್ಸೆಪ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ನಾವು ಶುರು ಮಾಡಿದ್ದು ಜಾಕ್ ಫ್ರೂಟ್ ಫೆಸ್ಟಿವಲ್ ಅಂತ ಹೇಳಿ. ಆ ಒಂದು ಜಾಕ್ ಫ್ರೂಟ್ ಕಾನ್ಸೆಪ್ಟಿಗೆ ಒಂದು ಲೈಕಿಂಗ್ ನಮ್ಮ ಕಸ್ಟಮರ್ಸ್, ನಮ್ಮ ಮಂಗಳೂರು ಜನತೆಯವ್ರದ್ದು ನಾವು ನೋಡಿದ್ದೀವಿ. ಅದನ್ನ ಮಾಲ್ ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಮಾಡಬಹುದು ಅಂತ ನಾವು ಜಾಕ್ ಫ್ರೂಟ್ ಫೆಸ್ಟಿವಲ್ ನ ವೆಂಡರ್ಸ್ ನವ್ರನ್ನ ಮೀಟ್ ಆಗಿ ಅವರಿಂದ ಕೂಡ ಒಳ್ಳೆ ರೀತಿಯ ನಮ್ಗೆ ಸಹಕಾರ ಸಿಕ್ಕಿದ್ದು. ಸೊ ನಾವು ಇದನ್ನ ಲಾಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆರ್ಗನೈಸ್ ಮಾಡಿದ್ವಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಮ್ಗೆ. ಸೊ ಅಲ್ಲಿಂದ ನಾವು ಶುರು ಮಾಡಿ ಬೇರೆ ಯಾವ ರೀತಿಯ ಇವೆಂಟ್ ಗಳನ್ನ ಮಾಡಬಹುದು ಅಂತ ಅನ್ಸುವಾಗ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಒಂದು ಕಾಫಿ ಫೆಸ್ಟಿವಲ್ ಅಂತ ಮಾಡಿದ್ವಿ. ಅದಕ್ಕಿಂತ ಮೊದಲು ಚಾಕ್ಲೇಟ್ ಫೆಸ್ಟಿವಲ್, ಚಾಕ್ಲೇಟ್ ಅಂಡ್ ಬೇಕಿಂಗ್ ಫೆಸ್ಟಿವಲ್ ಅಂತ ಕೂಡ ಮಾಡಿದ್ವಿ. ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಇವಾಗ ನಮ್ಮ ಮಂಗಳೂರು ಕ್ಯಾಪಿಟಲ್ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ಹೇಳ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾವ ರೀತಿಯಲ್ಲಿ ನಮ್ಮ ಮಾಲ್ ನಲ್ಲಿ ನಮ್ಮ ಮಂಗಳೂರಿನ ಜನತೆಗೆ ಒಂದೇ ಸೂರಿನ ಅಡಿಯಲ್ಲಿ ವಿಭಿನ್ನ ರೀತಿಯ ಐಸ್ ಕ್ರೀಮ್ ಗಳ ಆಫರಿಂಗ್ಸ್, ಅದನ್ನ ತಯಾರಿ ಮಾಡುವ ಒಂದು ವರ್ಕ್ಶಾಪ್, ಅದೇ ತರ ಐಸ್ ಕ್ರೀಮ್ ತಿನ್ನುವ ಒಂದು ಕಾಂಪಿಟೇಷನ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ ಈ ವೀಕೆಂಡ್ ಅಲ್ಲಿ. ಸೊ ಬೇರೆ ಬೇರೆ ಬ್ರ್ಯಾಂಡ್ ಗಳಾದಂತಹ ಹ್ಯಾಂಗ್ಯೂ, ಬಾನ್, ಮ್ಯಾಂಗೋ ಬೆರಿ, ಕೈಲಾಸ್, ಮರಿಕೆ, ಸ್ಕೂಪ್ಸು, ಫ್ಲೇವರ್ಸ್, ಉಲ್ಲಾಸ್ ಐಸ್ ಕ್ರೀಮ್ ಹಾಗೂ ಇನ್ನೊಂದು 3-4 ಬ್ರ್ಯಾಂಡ್ಗಳು ನಮ್ಮ ಈ 3rd ಫ್ಲೋರ್ ನಲ್ಲಿ ಫುಡ್ ಕೋರ್ಟ್ ಹೊರಭಾಗದಲ್ಲಿ ನಾವು ಇದನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ನಮ್ಮ ಮಂಗಳೂರಿನ ಜನಪ್ರಿಯವಾದಂತಹ ಟ್ರೈ ತಿಂಡಿ ಫುಡ್ ಬ್ಲಾಗಿಂಗ್ ಪೇಜ್ ಅವರು ನಮ್ಗೆ ಇದಕ್ಕೆ ತುಂಬಾ ಸಹಕಾರ ಮಾಡಿದ್ದಾರೆ. ಅವರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಸೊ ನಮ್ಮ ಮಂಗಳೂರಿನ ಜನತೆಗೆ ನಾವು ಈ ಒಂದು ಇವೆಂಟ್ಗೆ ಇನ್ವೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಈ ವೀಕೆಂಡ್ ಬೆಳಗ್ಗೆ 11ರಿಂದ ರಾತ್ರಿ 9 ಗಂಟೆವರೆಗೆ ಮಾಲ್ ನ 3ನೇ ಮಹಡಿಯಲ್ಲಿ ಫುಡ್ ಕೋರ್ಟ್ ಹೊರಗಡೆ ಈ ಎಲ್ಲ ಸ್ಟಾಲ್ಗಳು, ನಾನು ಹೇಳಿದಂತ ಬ್ರ್ಯಾಂಡ್ಗಳ ಸ್ಟಾಲ್ಗಳು ಅವೈಲೇಬಲ್ ಇರ್ತದೆ. ಬಂದು ಟ್ರೈ ಮಾಡಿ ವರ್ಕ್ಶಾಪ್ ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸಿ ಈ ಐಸ್ ಕ್ರೀಮ್ ಫೆಸ್ಟಿವಲ್ ನ ಆನಂದ ಪಡಿಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ವಿಶೇಷ ಅಂದ್ರೆ ಐಸ್ ಕ್ರೀಮ್ ವೆರೈಟಿ ಇರುತ್ತೆ, ಅದ್ರ ಜೊತೆಗೆ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳುವ ಪ್ರಾತ್ಯಕ್ಷಿಕೆ ಇರುತ್ತೆ ವೆರೈಟಿ ಐಸ್ ಕ್ರೀಮ್ ಜೊತೆಗೆ. ಪ್ಲಸ್ ಕೋಲ್ಡ್ ರಿಲೇಟೆಡ್ ಅದರ ಎಲ್ಲ ವಿಷಯಗಳನ್ನ ಪರಿಚಯ ಮಾಡೋದು. ಅದರ ಜೊತೆಗೆ ಇನ್ನೊಂದಿದೆ, ಕಾಂಪಿಟೇಷನ್ ಇದೆ, ಐಸ್ ಕ್ರೀಮ್ ಕಾಂಪಿಟೇಷನ್ಸ್ ಇದೆ. ಮಾಧ್ಯಮ ಮಿತ್ರರಾದ ನೀವೆಲ್ಲ ನಾಳೆ ನಾವು ಬೆಳಿಗ್ಗೆ 11 ಗಂಟೆಗೆ ಒಂದು ಇನಾಗ್ರೇಷನ್ ಹಾಗೆ ಅಲ್ಲಿ ಮಾಡ್ತೇವೆ. ಓಪನಿಂಗ್ ಸೆಷನ್ ಇರುತ್ತೆ. ನೀವು ಎಲ್ಲರೂ ಬಹುಶಃ ನಿಮ್ಮ ಫ್ಯಾಮಿಲಿ ಬಂದರೂ ಸಹ ನಾಳೆ ಬೆಳಿಗ್ಗೆ ನಾನು ಇರ್ತೇನೆ ಕೌಂಟ್ರಲ್ಲಿ, ಇಲ್ಲದೇ ಇದ್ರೆ ಅನಿಶಾ ಅಂತ ಇರ್ತಾರೆ. ಅನಿಶಾ ಅವ್ರನ್ನ ನೀವು ಭೇಟಿ ಕೌಂಟ್ರಲ್ಲಿ, ಫ್ರಂಟ್ ಕೌಂಟ್ರಲ್ಲಿ ಅಥವಾ ಎಲ್ಲೋ ಸಿಗ್ತಾರೆ. ನನಗೊಂದು ಫೋನ್ ಮಾಡಿ, ನನ್ನ ನಂಬರ್ ನಿಮ್ಮ ಹತ್ರ ಇರುತ್ತೆ. ಒಂದು ವಿಶೇಷ ಐಸ್ ಕ್ರೀಮ್ಗಳನ್ನು ಒಂದು ಫ್ಲೇವರ್ ಟೆಸ್ಟ್ ಮಾಡೋ ಹಿನ್ನೆಲೆಯಲ್ಲಿ ನೀವೆಲ್ಲ ಅಲ್ಲಿ ಬರಬೇಕು ಅಂತ ಹೇಳುವುದು ಸಹ ಈ ಸಂದರ್ಭದಲ್ಲಿ ಮಾಲ್ನ ಪರವಾಗಿ, ಸುನಿಲ್ ಪರವಾಗಿ ಒಂದು ಅಪೇಕ್ಷೆ. ನಮಗೆ ಕನ್ಫರ್ಮೇಶನ್ ಬರಬಹುದು. ಅವ್ರದಂದ್ರೆ ಅವರು ಸ್ಟಾಲ್ ಹಾಕುವಾಗ ಅವ್ರದ್ದು ಮ್ಯಾನ್ ಪವರ್ ಅದನ್ನು ಕೂಡ ಚಾಲೆಂಜಸ್ ಅನ್ನ ಟ್ರೈ ಮಾಡಿ ಅವರು ನಮ್ಗೆ ಇವತ್ತು ಸಾಯಂಕಾಲ ಒಳಗಡೆ ಕನ್ಫರ್ಮ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆಕ್ಟೆಡ್ ಫುಡ್ ನಮ್ದು ನಾರ್ಮಲ್ ಫುಡ್ ಫಾಲ್ ವೀಕೆಂಡ್ ಅಲ್ಲಿ ಬೋತ್ ಡೇಸ್ ಫುಡ್ ಟುಗೆದರ್ ಒಂದು 50,000 ಜನವರೆಗೆ ಬರ್ತಾರೆ. ಈ ಇವೆಂಟ್ ಅಂತ ಹೇಳಿ ನಾವೊಂದು 5,000 ರಿಂದ 6,000 ಎಕ್ಸ್ಟ್ರಾ ಜನವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್.